ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಸ್ತೆ ದುರಸ್ತಿಗಾಗಿ ಸಾರ್ವಜನಿಕರಿಂದ ಮನವಿ. ಗಾಂಧಿನಗರದ ಆಶ್ರಯ ಕಾಲೋನಿಯ ಮುಖ್ಯ ರಸ್ತೆಯು ತುಂಬಾ ಹದಗೆಟ್ಟಿದೆ. ರಸ್ತೆಯ ಒಂದು ಬದಿಯಲ್ಲಿ ದೇವಸ್ಥಾನ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಶಿಶುಪಾಲನಾ ಕೇಂದ್ರ, ಇನ್ನೊಂದು ಬದಿಯಲ್ಲಿ ಪ್ರಾರ್ಥನಾ ಮಂದಿರ, ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ, ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ, ಸಿಟಿ ಬಸ್ ನಿಲ್ದಾಣ. ಇದು ಹೆಚ್ಚು ಜನ ಓಡಾಡುವಂತಹ ಮುಖ್ಯ ರಸ್ತೆ ಆಗಿದೆ. ರಸ್ತೆಯಲ್ಲಿ ಸರಿಸುಮಾರು 1 ಫುಟ್ ನೀರು ನಿಂತಿದ್ದು ಶಾಲಾ ಮಕ್ಕಳು, ರೋಗಿಗಳು, ಸಾರ್ವಜನಿಕರು, ಬಸ್ ವಾಹನಗಳು ಓಡಾಡುವುದು ತುಂಬಾ ಕಷ್ಟಕರವಾಗಿದೆ. ಅದಷ್ಟೇ ಅಲ್ಲದೆ ಓಣಿಯಲ್ಲಿಯೂ ಕೂಡ ಗಟರುಗಳು ಮುಚ್ಚಿ ಹೋಗಿದ್ದು ಕೊಳಚೆ ನೀರು ನಿಂತುಕೊಂಡಿದೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡಬೇಕಾಗಿ ಸಾರ್ವಜನಿಕರು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಂಡಿದ್ದಾರೆ. ಆಯಿಷಾ ಮುಖಾಸಿ, ದಾಂಡೇಲಿ. ಕಂಪ್ಲೇಂಟ್ ಅಂತೂ ಮಾಡಲಿಲ್ಲ. ಈಗ ಸದ್ಯಕ್ಕೆ ಅದು ರೋಡ್ ನೋಡಿದ್ರೆ ಅವರೇ ತಿಳ್ಕೊಂಡು ಮಾಡಬೇಕು. ಇಲ್ಲಿಂದ ಅಡ್ಡಾಡ್ತಾರೇನ್ರಿ ಅಣ್ಣ ಅವರು? ಇಲ್ಲಿಂದ ಎಲ್ಲರೂ ಅಡ್ಡಾಡೋದು? ಹೌದು. ओके, थैंक यू। वेलकम। T24 कनाडा से तुम्हें डेली यहाँ से घूमते हैं ना, आपको प्रॉब्लम होता नहीं? क्या रोड के बारे में? हाँ? कोई प्रॉब्लम होता तुझे? फिर कौन भी कंप्लेंट करे नहीं? हमारे रिक्शा स्टैंड वाले कंप्लेंट दे सोए तो म्यूनसिपैलिटी में। फिर अभी तक भी इतना भरे सो है, बच्चों को प्रॉब्लम होता, फिर कुछ भी करे नहीं, फिर तुम्हें उनको फॉलो कौन पूछने वाले? कौन उनको? म्यूनसिपैलिटी नहीं है वो आके खड्डा भर के देते हैं। खड्डा नहीं, अभी भी ऐसा रोड छोड़ो, यहाँ कौन सी गटर भी बराबर नहीं, रोड भी बराबर नहीं है। मगर उनको जो इसे संबंध है, सो जो व्यक्ति है उसको कंप्लेंट करना चाहिए ना। नहीं, लेटर दे सो है, लेटर दिए, कार्रवाई हुआ नहीं। थैंक यू वेरी मच। ओके, थैंक यू। ನಮಸ್ತೆ. ನಿಮ್ದು ಮನೆ ಇಲ್ಲೇ ಅಂಕಲ್? ಹಾಂ, ಇಲ್ಲೇ. ಮತ್ತು ಇಲ್ಲಿಂದ ಗಟ್ರಿ ಎಲ್ಲ ಹಿಂಗೆ ತುಂಬಿ ಹರಿತಾ ಇದೆ ಅಂಕಲ್, ಅದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವೇನು ಹೇಳೋದು, ಅದು ಮುನ್ಸಿಪಾಲ್ಟಿ ಅದು ಮಾಡಬೇಕಲ್ಲ. ಅದು ನೀವು ಕಂಪ್ಲೇಂಟ್ ಮಾಡಬೇಕಲ್ಲ ಸರ್. ಇದೆಲ್ಲ ಕಂಪ್ಲೇಂಟ್ ಇಲ್ಲಿ ಬಂದಿದ್ದು ಮಾಡ್ತಾ ಇದೆ. ಇಲ್ಲಿ ಗಟ್ರದಾಗ ಇದು ಬ್ಲಾಕ್ ಆಗಿದೆ ಅಂದದು. ಇದು ಹಾಂ, ಈ ಮೋರಿ ಬ್ಲಾಕ್ ಆಗಿದೆ. ಹಾಂ, ಯಾವಾಗ ಮಟ್ಟ ಮಾಡ್ಕೊಡ್ತೀನಿ ಅಂತ ಹೇಳಿ? ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಬರ್ತಾರೆ ಇಲ್ಲಿಂದ ಸ್ವಲ್ಪ ಇದು ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಇಲ್ಲ, ಇಲ್ಲಿಂದ ಎಲ್ಲ ನೀರು ತುಂಬ್ತಾ ಇದೆ ಅಲ್ಲ, ಹೌದು. ರೋಗ ರುಜಿನ ಎಲ್ಲ ಬರ್ತಾವ. ಹೌದು. ಜಾಸ್ತಿ ಎಲ್ಲ ಬಿಮಾರಾಗಿದ್ದು ಇದೇ ಏರಿಯಾ. ಅದು ನೀವು ಕಂಪ್ಲೇಂಟ್ ಮಾಡಬೇಕಲ್ಲ ಅಂಕಲ್. ಕಂಪ್ಲೇಂಟ್ ಬಂದು ಹೋಗ್ತಾ ಇರ್ತಾರೆ ಅವರು ಹೇಳಿ. ಹಾಂ, ಹೌದು. ಓಕೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನೀವು ಇಲ್ಲಿ ಅವರೇ? ಹೌದು, ಇದೆ ಮಗ. ಇದೆ ಫಸ್ಟ್ ಮನೆ ನಮ್ದು ರೀ. ಇದು ಫಸ್ಟ್ ಮನೆ. ಇಲ್ಲಿ ಎಷ್ಟು ವರ್ಷದಿಂದ ಇರ್ತೀರಿ ಮೇಡಮ್? ಒಂದು 15 ವರ್ಷ ಆಯ್ತು ಮೇಡಮ್. ಹಾಂ, ಇಷ್ಟು ವರ್ಷದಿಂದ ನೀವು ಇಲ್ಲಿ ಇರ್ತೀರಿ. ಇಲ್ಲಿ ಗಟರ ವ್ಯವಸ್ಥೆ ನೋಡಿ ನಿಮಗೆ ಮೇಡಮ್ ಇಷ್ಟರಿಂದ ಅನಾರೋಗ್ಯ ಭಾಳ ಆಗತ್ತೈತೆ ಹುಡುಗರಿಗೆ. ಲಾಸ್ಟ್ ಟೈಮ್ ಡೆಂಗ್ಯೂ ಮತ್ತು ನಿಮ್ಗೆ ಜಾಸ್ತಿ ಏನಂದ್ರೆ ಜಾಸ್ತಿ ಇಷ್ಟು ತ್ರಾಸ ಆಗಿದ್ದಕ್ಕೆ ಹುಡುಗರಿಗೆಲ್ಲ ಭಾಳ ಅನಾರೋಗ್ಯ ಆಗೈತಿ. ಏರಿಯಾ ಒಳಗೆ 4-5 ಹುಡುಗರು ಇದ್ದಾರೆ, ಎಲ್ಲರೂ ಹಾಸ್ಪಿಟ್ಲಾಗ ಅಡ್ಮಿಟ್ ಆದವ್ರಿ. ನೋಡಿರಿ, ಹಿಂಗೆ ಗಟ್ರಾಗಿ 2 ವರ್ಷ ಆಯ್ತು ನಿಮ್ಗೆ ಕಂಪ್ಲೇಂಟ್ ಕೊಟ್ಟು, ಇನ್ನು ಮಟ್ಟ ಯಾರೇನು ಮಾಡತ್ತಿಲ್ಲ ಮೇಡಮ್. ಸ್ವಲ್ಪ ನಿಮ್ಮಿಂದ ಏನಾರು ಹೆಲ್ಪ್ ಆದ್ರೆ ಒಂದು ಸ್ವಲ್ಪ ಉಪಕಾರ ಆಗುತ್ತೆ, ಮಾಡಿಕೊಡ್ರಿ. ನೀವು ಇಲ್ಲಿಂದವರ? ಹೌದು, ಇಲ್ಲಿಯ ನಿವಾಸಿ. ಇದು 1 ನಂಬರ್ ವಾರ್ಡ್ ಅಲ್ಲ? ಹಾಂ, ವಾರ್ಡ್ ನಂಬರ್ 1 ಸರ್. ಇದು ರೋಡ್ ಎಲ್ಲ ನೋಡಿದ್ರೆ ಅದರೊಳಗೂ ಮುಖ್ಯವಾಗಿ ಇಲ್ಲಿ ಎಲ್ಲ ಒಂದು ದವಾಖಾನೆ ಇದೆ, ಮಂದಿರ ಇದೆ, ಸ್ಕೂಲ್ ಇದೆ, 2 ಸ್ಕೂಲ್ ಇದೆ, ಶಿಶುಪಾಲನಾ ಕೇಂದ್ರ ಇದೆ. ಆಮೇಲೆ ನೀವು ಇಲ್ಲೇ ಅಡ್ಡಾಡ್ತಾ ಇರ್ತೀರಿ. ಈ ಥರ ಹೊಂಡ ಬಿದ್ದಿದೆಯಲ್ಲ ಸರ್, ಇದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತವಾಗಿಯೂ ಇದೊಂದು ದುರಾದೃಷ್ಟಕರ ಸಂಗತಿ. ಯಾಕಂದರೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಹಾಗೆ ಇನ್ನೊಂದು ಸಮುದಾಯದ ಒಂದು ದೇವಸ್ಥಾನ ಇದೆ, ಅದರ ಪಕ್ಕದಲ್ಲಿ ಒಂದು ಶಿಶುಪಾಲನಾ ಕೇಂದ್ರ ಇದೆ, ಅದರ ಜೊತೆಯಲ್ಲಿ 2 ಒಂದು ಉರ್ದು ಶಾಲೆ ಮತ್ತೊಂದು ಕನ್ನಡ ಮಾಧ್ಯಮ ಶಾಲೆ, ಅದರ ಈ ಭಾಗದಲ್ಲಿ ಒಂದು ಪ್ರಾರ್ಥನಾ ಮಂದಿರ ಇದೆ. ಈ ಎಲ್ಲದರ ಮಧ್ಯೆ ಈ ನಗರಕ್ಕೆ ಮುಖ್ಯವಾಗಿ ಸಂಪರ್ಕ ಕಟ್ಟುವಂಥ ರಸ್ತೆ ಅಂದರೆ ಇದು. ಆದರೆ ಮಾನ್ಯ ಪೌರಾಯುಕ್ತರು ಏನು ಮಾಡ್ತಾಯಿದ್ರು ಗೊತ್ತಿಲ್ಲ, ಅನೇಕ ಜನ ಸಾರ್ವಜನಿಕರು ಈಗಾಗಲೇ ಮನವಿ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ನಗರಸಭಾ ಸದಸ್ಯರು ಕೂಡ ಈ ರಸ್ತೆ ದುರಸ್ತಿಗಾಗಿ ಮನವಿ ಮಾಡಿದ್ದಾರೆ. ಅವ್ರು ಯಾಕೆ ಮಾಡ್ತಾ ಇಲ್ಲೋ. ಮತ್ತು ಇನ್ನೊಂದು ನಾನು ಹೇಳ್ತೇನೆ, ಇದಕ್ಕೆ ಕೊಳಚೆ ನಿರ್ಮೂಲನಾ ಪ್ರದೇಶ ಅಂತ ಕರೀತಾರೆ. ಇದೊಂದು ನೆನಪು, ಕೊಳಚೆ ನಿರ್ಮೂಲನಾ ಪ್ರದೇಶ ಅಂತ ಕರೀತಾರೆ. ಆದರೆ ಅತಿ ಹೆಚ್ಚು ದಾಂಡೇಲಿಯಲ್ಲಿ ಅತಿ ಹೆಚ್ಚು ಪೌರ ಕಾರ್ಮಿಕರು ಇರ್ತಕ್ಕಂಥ ನಗರ ಇದು. ಇವತ್ತು ಪೌರ ಕಾರ್ಮಿಕರಿಗೆ ಸ್ವಚ್ಛತೆಯನ್ನು, ಇಡೀ ನಗರಕ್ಕೆ ಸ್ವಚ್ಛತೆಯನ್ನು ನೀಡುವಂಥ ಪೌರ ಕಾರ್ಮಿಕರಿಗೆ ಸ್ವಚ್ಛತೆ ಇಲ್ಲದ ಹಾಗಾಗಿದೆ. ದಯಮಾಡಿ ಮಾನ್ಯ ಪೌರಾಯುಕ್ತರು ಇದರ ಬಗ್ಗೆ ಪರಿಶೀಲಿಸಿ, ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅರವಿಂದ್ ದೇಶಪಾಂಡೆ ಅವರು ಕೂಡ ಇತ್ತ ಕಡೆ ಲಕ್ಷ್ಯ ಹರಿಸಿ ಆದಷ್ಟು ಬೇಗ ಎಲ್ಲಿಂದ ನಮ್ಮ ವಾರ್ಡ್ ನಂಬರ್ 7 ಮಾರುತಿನಗರಿಂದ ಹಿಡಿದು ಇಲ್ಲಿವರೆಗೂ ಆ ವಾಟರ್ ಟ್ಯಾಂಕಲ್ಲಿ ಇವತ್ತು ಕೆಲವೊಂದಷ್ಟು ದಿನ KSRTC ಅವರು ಕೂಡ ತಮ್ಮ ಸಾರಿಗೆಯನ್ನೇ ಬಂದ್ ಮಾಡಿದರು. ಕಾರಣ ಇಷ್ಟೇ, ಅಲ್ಲಿ ಕಾಂಕ್ರೀಟೀಕರಣ ರಸ್ತೆ ಮಾಡಲಿಕ್ಕೆ ಹೋಗಿ
ಅವರಲ್ಲಿ ಇರ್ತಕ್ಕಂಥ ಬಜೆಟ್ಗಿಂತ ಜಾಸ್ತಿ ಆಗ್ಯದು. ಅವರಲ್ಲಿ ಎಷ್ಟಿತ್ತು ಅಷ್ಟನ್ನು ರೋಡ್ ಮಾಡಿ ಇನ್ನುಳಿದನ್ನು ಹಾಗೆ ಬಿಟ್ಟಿದ್ದಾರೆ. ಅದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಮಾನ್ಯ ಶಾಸಕರು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಮಾನ್ಯ ಗೌರವಾನ್ವಿತ ಪೌರಾಯುಕ್ತರು ಇದರ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಈ ರಸ್ತೆಯನ್ನು ದುರಸ್ತಿ ಮಾಡಿಕೊಡ್ಬೇಕಂತ ಹೇಳಿ ನಾನು ಮತ್ತೊಂದು ಸತಿ ಅವರಲ್ಲಿ ಈ ಸ್ಥಳೀಯ ನಿವಾಸಿಯಾಗಿ ಇಲ್ಲಿಯ ಒಂದು ಜನರ ಅಳಲನ್ನು ತಮ್ಮ ಮುಂದೆ ಇಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.